ಬಂಡಾಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮದ್ದರಿಯುವಂತೆ ಕೆಲಸ ಮಾಡಿರುವಂಥದ್ದು. ಈಗ ಮುಲಾಮನ್ನ ಹಚ್ಚಿದ್ದಾರೆ. ಈಗ ಕಾರಣ ಇಷ್ಟೇ, ದಾವಣಗೆರೆ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ವಿನಯ್ ಜೊತೆ ಸಿಎಂ ಸಂಧಾನ ಮಾತುಕತೆ ನಡೆದಿರುವಂಥದ್ದು. ಕೈ ಅಭ್ಯರ್ಥಿ ಪ್ರಭಾ ಪರ ಕೆಲಸ ಮಾಡುವಂತೆ ವಿನಯ್ ಮನವೊಲಿಕೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಾಗಿನೆಲೆ ಹಾಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಧಾನ ಸಭೆ ಇದು. ಸಚಿವ ಎಸ್ ಮಲ್ಲಿಕಾರ್ಜುನ್, ಹರಿಹರ ಕ್ಷೇತ್ರದ ಶ್ರೀನಿವಾಸ್ ಉಪಸ್ಥಿತಿ ಕೂಡ ಇದರಲ್ಲಿ ಇರುವಂಥದ್ದು. ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ಕೆಲಸ ಮಾಡುವಂತೆ ವಿನಯ್ ಅವರನ್ನ ಸಂಧಾನ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಹಾಗೆ ಕಾಗಿನೆಲೆ ಶ್ರೀ ಅವರು, ಇವರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿರುವಂಥದ್ದು. ದಾವಣಗೆರೆಯಲ್ಲಿ ಈಗಾಗಲೇ ಬಂಡಾಯ ಎದ್ದಿದ್ರು ವಿನಯ್ ಅವರು. ತನಗೆ ಟಿಕೆಟ್ ಬೇಕಂತ ಪಟ್ಟು ಹಿಡಿದು ಕೂತಿದ್ರು. ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಈಗ ಇವರ ವಿರೋಧಿ ಬಿಜೆಪಿಯಿಂದ ಸಿದ್ದೇಶ್ವರ್ ಅವರ ಪತ್ನಿಯವರು ನಿಂತಿದ್ದಾರೆ. ಆದರೆ ಈಗ ವಿನಯ್ ಅವರು ಬಂಡಾಯ ಎದ್ದಿದ್ದಕ್ಕೆ ಈಗ ಸಂಧಾನ ಮಾತುಕತೆ ಕೂಡ ನಡೆದಿರುವಂಥದ್ದು. ಮೈತ್ರಿ ಮೂಲಕ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಪಣ ತೊಟ್ಟಿರುವ ದೋಸ್ತಿ ಪಾಳ್ಯಕ್ಕೆ ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಲಿಕ್ಕೆ ಕಷ್ಟವಾಗ್ತಿದೆ. ಅಂತಹ ಒಂದು ಕ್ಷೇತ್ರ ಹಾಸನದಲ್ಲಿ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತಯಾಚನೆ ಮಾಡ್ತಾರಾ ಅನ್ನೋ $1 ಮಿಲಿಯನ್ ಪ್ರಶ್ನೆ. ಇವರಿಬ್ಬರ ನಡುವಿನ ಮುನಿಸನ್ನ ಶಮನ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಖುದ್ದು ರಾಧಾಮೋಹನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರೀತಮ್ ಗೌಡ ಅವರನ್ನ ಭೇಟಿ ಮಾಡಿ ಅಂತ ಹೇಳಿ ರಾಧಾಮೋಹನ್ ದಾಸ್ ಸೂಚನೆ ನೀಡಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಹೋಗೋಕೆ ಚರ್ಚೆ ನಡೆಸ್ತಾ ಇದ್ದೇವೆ, ಪ್ರೀತಮ್ ಗೌಡ ಭೇಟಿ ಮಾಡಿಸ್ತಾರೆ ಅನ್ನೋದು ತಪ್ಪು ಮಾಹಿತಿ ಎಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ ಹಾಸನದಲ್ಲಿ ರಾಜಕೀಯ ರಂಗೇರಿರುವಂಥದ್ದು ಲೋಕಸಭಾ ಚುನಾವಣೆ. ಹಾಗೆ ಸಾಕಷ್ಟು ಕಡೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಓಡಾಡ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಇವೆಲ್ಲದರ ನಡುವೆ ಈಗ ಮೊನ್ನೆ ತಾನೇ ಹಾಸನದ ಏನು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಬಂದು ಹೋದರು. ಇವರು ಬಂದು ಹೋದ್ಮೇಲೆ ಸಮನ್ವಯ ಸಭೆಯಲ್ಲಿ ಕೆಲವೊಂದು ಅಂಶಗಳು ಇರುವಂಥದ್ದು. ಅದು ಮುಖ್ಯವಾಗಿ ಪ್ರೀತಮ್ ಗೌಡ ಅವರನ್ನು ಪ್ರಜ್ವಲ್ ಅವರು ಭೇಟಿ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ಈಗ ಆ ಸಭೆಯಲ್ಲಿ ಭಾಗಿಯಾಗಿದ್ದ ಪ್ರಜ್ವಲ್ ರೇವಣ್ಣ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈ ವಿಚಾರಗಳ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ಅವತ್ತು ಮೀಟಿಂಗಲ್ಲಿ ತಮ್ಮನ್ನು ಅವರನ್ನು ಅಲ್ಲಿ ಭೇಟಿ ಮಾಡಿಸ್ತೀವಿ, ಈ ರೀತಿ ಮಾತುಗಳೆಲ್ಲ ಮೀಟಿಂಗಿಂದ ಆಚೆ ಬಂದ ಮೇಲೆ ಬಂದಿರೋಂಥ ಸುದ್ದಿಗಳು. ಇದ್ರ ಬಗ್ಗೆ ನೀವು ಯಾರು ಮಾಹಿತಿ ಕೊಟ್ಟರು ಅಂತ ಹೇಳಿದ್ರೆ ಅದನ್ನು ನಾನು ಕೇಳ್ಬೋದು. ಆ ಮೀಟಿಂಗಲ್ಲಿ ಅದ್ರ ಬಗ್ಗೆ ಪ್ರಸ್ತಾವನೆ ಆಗಿಲ್ಲ. ಮೀಟಿಂಗಲ್ಲಿ ಪ್ರಸ್ತಾವನೆ ಆಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು, ಎಲ್ಲ ಕಡೆ ಸಮನ್ವಯ ಸಭೆಗಳಾಗಬೇಕು, ಬೂತ್ ಲೆವೆಲಲ್ಲಿ ಹೋಬಳಿ ಲೆವೆಲಲ್ಲಿ ಸಮನ್ವಯ ಸಭೆಗಳಾಗಬೇಕು, ಎಲ್ಲರೂ ಬಂದು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಆಮೇಲೆ ಪ್ರೀತಮ್ ಗೌಡ್ರೂ ಬಂದು ನಾವು ಕೆಲಸ ಮಾಡ್ತೀವಿ, ನಾವು NDA ಅಭ್ಯರ್ಥಿ ಪರ ನಿಂತು ಅವ್ರ ಜೊತೆಗಿರ್ತೀವಿ, ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದು ಬಿಟ್ಟರೆ ಎಲ್ಲೂ ಭೇಟಿ ಆಗ್ತೀವಿ, ಎಲ್ಲೂ ಮಾತಾಡ್ತೀವಿ, ನಾನು ನೋಡ್ತಾ ಇದ್ದೀನಿ ಅದು ಮಾಧ್ಯಮ ಮಿತ್ರರು. ನಾನು ಅದಕ್ಕಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಎಲ್ಲೂ ಕೂಡ ಅದು ಆ ಚರ್ಚೆನೂ ಬಂದಿಲ್ಲ, ಆ ಟಾಪಿಕ್ಕು ಬರಲಿಲ್ಲ. ನಿನ್ನೆ ಮಾತಾಡಿದ್ದು ಮೊದಲನೇದಾಗಿ ಹಾಸನ ಟಾಪಿಕ್ ಎತ್ಕೊಂಡೇ ಇಲ್ಲ. ನಾವು ಟಾಪಿಕ್ ಮಾತಾಡಿದ್ದು ಅರ್ಕುಳ್ಗೂಡು, ಅರಸೀಕೆರೆ, ಆಮೇಲೆ ಸಕಲೇಶ್ಪುರ, ಕಡೂರು. ಯಾಕಂದರೆ ಅಷ್ಟು ಜನನೂ ಬಂದಿದ್ದರು, ಕರೆದು ಮಾತಾಡಿ ರಾಧಾ ಮೋಹನ್ ದಾಸ್ ಜಿಯವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಹೋಗಬೇಕು, ಮುಂದಿನ ದಿವಸಗಳಲ್ಲಿ ನನ್ನ ಮಾರ್ಗದರ್ಶನ ಹೆಂಗಿದೆ, ನನ್ನ ಮಾರ್ಗದರ್ಶನ ಮುಖಾಂತರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸನ ಮಾಡಿದ್ದಾರೆ ಅಷ್ಟೇ. ಸರ್, ಇದ್ರ ಜೊತೆಗೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ನೀವು ತಾವು ಮಾತಾಡಿದ್ರೆ ಪ್ರೀತಮ್ ಗೌಡರು ಕೂಡ ಅಲ್ಲಿ ಹೇಳಿದ್ದಾರೆ, ಪ್ರಜ್ವಲ್ ಬಂದು ನನ್ನನ್ನು ಭೇಟಿ ಮಾಡಲೇಬೇಕು ಅನ್ನೋದೇನು ನನಗೆ ನಿರೀಕ್ಷೆ ಇಲ್ಲ, NDA ಅಭ್ಯರ್ಥಿ ಪರ ನಾನು ಮಾಡಬೇಕು, ನಮ್ಮ ಸೂಚಿಸಿದ್ದಾರೆ, ತಾನು ಮಾಡ್ತೀನಿ ಅನ್ನೋಂಥ ಮಾತನ್ನು. ಈಗ ಅವರು ಕೂಡ ಮೈಸೂರು ಮತ್ತು ಚಾಮರಾಜ ಇದರಲ್ಲಿದ್ದಾರೆ, ಏನು ಇನ್ಚಾರ್ಜಲ್ಲಿದ್ದಾರೆ. ಸೊ ಯಾವತ್ತಾರ ಒಂದಿನ ಬಂದು ಭೇಟಿ ಆಗಲೇಬೇಕು. ಈಗ 16 ದಿನ ಇದೆ, ನಮ್ಗೆ 18 ದಿನ ಟೈಮ್ ಶಾರ್ಟೇಜ್ ಇದೆ. ನಾವು ಎಲ್ಲ ಕಡೆ ಓಡಾಡ್ತಿರ್ತೀವಿ. ಅವರು ನಮಗೇನಂತ ಹೇಳಿದರೆ ಯಾವ ಥರ ಬಂದಾಗ ಕ್ಯಾನ್ವಾಸಿಗೆ ಜಾಯ್ನ್ ಆಗ್ತೀವಿ, ಒಟ್ಟಿಗೆ ಕ್ಯಾನ್ವಾಸ್ ಮಾಡಿ ಕ್ಯಾಂಪೇನ್ ಮಾಡೋಣ. ನಾನಂತೂ 100% ಭಾಗ ನಾನು ಬೆಂಬಲಿಗರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಮಾಡಲೇಬೇಕು, NDA ಅಭ್ಯರ್ಥಿಗೆ ಮತ್ತು ಮೋದಿಯವ್ರನ್ನ ಗೆಲ್ಲಿಸಲೇಬೇಕು, ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲೇಬೇಕು, ನಿಮ್ಮ NDA ಅಭ್ಯರ್ಥಿನೂ ಕೂಡ ಗೆಲ್ಲಿಸಿ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಮೇಲೆ ಎರಡನೇ ಮಾತಿಲ್ಲ ಸರ್. ನೋಡ್ಬೋದು, ಇದು ಪ್ರಜ್ವಲ್ ಅವರ ಮಾತು. ಈಗಾಗಲೇ ಏನು ರಾಜಕೀಯ ಬೆಳವಣಿಗೆಗಳಿದೆ, ರಾಧಾ ಮೋಹನ್ ದಾಸ್ ಬಿಜೆಪಿ ಉಸ್ತುವಾರಿ ಅವರು ಕೂಡ ನಮಗೆ ಭೇಟಿ ಬಗ್ಗೆ, ಅಂದರೆ ಪ್ರೀತಮ್ ಅಥವಾ ಪ್ರಜ್ವಲನ್ನು ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಬಗ್ಗೆ ನಮಗೆ ಯಾವುದೇ ಸೂಚನೆಗಳಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಪ್ರೀತಮ್ ಗೌಡರು ಕೂಡ ನಮಗೆ ಬೆಂಬಲವನ್ನು ಕೊಡ್ತಾರೆ, ಅವರು ಕೂಡ ನಮ್ಮ ಪರ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಪ್ರಜ್ವಲ್ ರೇವಣ್ಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.